ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಹಲವಾರು ಹುದ್ದೆಗಳಿದ್ದಾವೆ. ಯಾವ ಯಾವ ಹುದ್ದೆಗಳಿದ್ದಾವೆ, ಎಷ್ಟು ಹುದ್ದೆಗಳಿದ್ದಾವೆ, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಎಷ್ಟು ಇರಬೇಕು, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಮುಂದಿನ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಹಲವಾರು ಹುದ್ದೆಗಳಿದ್ದಾವೆ. ಯಾವ ಯಾವ ಹುದ್ದೆಗಳಿದ್ದಾವೆ, ಎಷ್ಟು ಹುದ್ದೆಗಳಿದ್ದಾವೆ, ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ನೀವು ಮೊದಲನೇದಾಗಿ ನೋಡ್ತಾ ಇರ್ಬೋದು, ಸಹಾಯಕ ಪರಿಸರ ಅಧಿಕಾರಿ ಅಂತಂದೇಳಿ ಒಟ್ಟು 82 ಹುದ್ದೆಗಳಿದ್ದಾವೆ. ಹೈದರಾಬಾದ್ ಕರ್ನಾಟಕದಲ್ಲಿ 2 ಹುದ್ದೆಗಳು, ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ 80 ಹುದ್ದೆಗಳು, ಟೋಟಲ್ ಆಗಿ 82 ಹುದ್ದೆಗಳು ಖಾಲಿದ್ದಾವೆ. ಈ ಒಂದು ಹುದ್ದೆಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ MSc ಪರಿಸರ ವಿಜ್ಞಾನ ಅಥವಾ MSc ರಸಾಯನಶಾಸ್ತ್ರ ಅಥವಾ ಜೀವಶಾಸ್ತ್ರ, MSc ಸೂಕ್ಷ್ಮ ಜೀವ ವಿಜ್ಞಾನ, ME MTech, PHE ENV ಅಥವಾ ಕೈಗಾರಿಕಾ ಮಾಲಿನ್ಯ ನಿಯಂತ್ರಣದೊಂದಿಗೆ ಇಂಜಿನಿಯರಿಂಗ್ ಯಾವುದಾದ್ರೂ ಒಂದು ಮೂಲಭೂತ ಪದವಿಯನ್ನು ಹೊಂದಿರಬೇಕು. ಅಥವಾ BE ಸಿವಿಲ್ ಇಂಜಿನಿಯರಿಂಗ್, BE ಪರಿಸರ ಅಥವಾ BE ಸಿವಿಲ್ನೊಂದಿಗೆ ಪರಿಸರ ಇಂಜಿನಿಯರಿಂಗಲ್ಲಿ ಕನಿಷ್ಠ 2 ಐಚ್ಛಿಕ ವಿಷಯಗಳನ್ನು ನೀವು ಓದಿರಬೇಕು. ಅಥವಾ BE ಅಥವಾ BTech ರಾಸಾಯನಿಕ, ಈ ಒಂದು ಪದವಿಯನ್ನು ಓದಿದವರಿಗೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲಿ ನೇಮಕಾತಿ ವಿಧಾನವನ್ನು ಕೊಟ್ಟಿದ್ದಾರೆ. ಈಗ ಸೀರಿಯಲ್ ನಂಬರ್ 1ರಿಂದ 3ವರೆಗೆ ಓದಿದಂಥ ಅಭ್ಯರ್ಥಿಗಳನ್ನು 33% ನೇಮಕಾತಿ ಮಾಡ್ಕೊಳ್ತಾರೆ. ಅಂದರೆ MSc ಪರಿಸರ ವಿಜ್ಞಾನ, MSc ರಸಾಯನಶಾಸ್ತ್ರ, MSc ಸೂಕ್ಷ್ಮ ಜೀವ ವಿಜ್ಞಾನ ಯಾರು ಓದಿರ್ತಾರೆ ಅಂತಹ ಅಭ್ಯರ್ಥಿಗಳವ್ರು ಏನು ಮಾಡ್ತಾರೆ, 33% ಅಷ್ಟು ಅವ್ರನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಇನ್ನು ಉಳಿದ ಯಾವ ಓದಿದಾರೆ ನೋಡ್ರಿ, ಅವ್ರನ್ನ ಏನು ಮಾಡ್ತಾರೆ, ಕನಿಷ್ಠ 66% ಅಷ್ಟು ಮಂದಿನ ತಗೊಳ್ತಾರೆ. ಈಗ ಸೀರಿಯಲ್ ನಂಬರ್ 4ರಿಂದ 7 ಯಾರ್ಯಾರಿದ್ದಾರೆ ಕ್ವಾಲಿಫಿಕೇಷನ್ ಆಗಿರುತ್ತೆ ಅಂತಹ ಅಭ್ಯರ್ಥಿಗಳು ಏನು ಮಾಡ್ತಾರೆ, 66ರಷ್ಟು ನೇಮಕಾತಿನವ್ರನ್ನ ಮಾಡ್ಕೊಳ್ತಾರೆ. ಇಲ್ಲಿ ವಯಸ್ಸು ಎಷ್ಟಾಗಿರ್ಬೇಕಪ್ಪ ಅಂತಂದರೆ 18ರಿಂದ 35 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ST ಆಗಿದ್ದರೆ 40 ವರ್ಷ, ಕ್ಯಾಟಗರಿ 2A 2B 3A 3B ಆದವರಿಗೆ 38 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎರಡನೇದಾಗಿ ಸಹಾಯಕ ವೈಜ್ಞಾನಿಕ ಅಧಿಕಾರಿ ಅಂತಂದೇಳಿ ಒಟ್ಟು 10 ಹುದ್ದೆಗಳಿದ್ದಾವೆ. ಅದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ 10 ಹುದ್ದೆಗಳನ್ನು ಮೀಸಲಿರಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕಕ್ಕೆ ಯಾವುದೇ ರೀತಿಯಾದಂತಹ ಪೋಸ್ಟ್ ಇಲ್ಲ. ಈ ಸಹಾಯಕ ವೈಜ್ಞಾನಿಕ ಅಧಿಕಾರಿಗೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ MSc ರಸಾಯನಶಾಸ್ತ್ರ, ಪರಿಸರ ವಿಜ್ಞಾನ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಜೈವಿಕ ರಸಾಯನಶಾಸ್ತ್ರ ಮತ್ತು ಸೂಕ್ಷ್ಮ ಜೀವಿಶಾಸ್ತ್ರ ಹೊಂದಿರಬೇಕು ಅಂತಂದೇಳಿ ಅವರು ಹೇಳಿದ್ದಾರೆ. ಇವ್ರಿಗೂ ಕೂಡ 18ರಿಂದ 35 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. 2A 2B 3A 3B ಆದವರು 38 ವರ್ಷ, SC ST ಕ್ಯಾಟಗರಿ 1 ಅವರೆಲ್ಲರೂ ಕೂಡ 40 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ವೈಜ್ಞಾನಿಕ ಸಹಾಯಕ ಅಂತಂದೇಳಿ ಒಟ್ಟು 23 ಹುದ್ದೆಗಳಿದ್ದಾವೆ. ಹೈದರಾಬಾದ್ ಕರ್ನಾಟಕಕ್ಕೆ 1 ಹುದ್ದೆ, ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ 22 ಹುದ್ದೆಗಳು ಖಾಲಿ ಇದ್ದಾವೆ. ಕ್ವಾಲಿಫಿಕೇಷನ್ನು ಅಭ್ಯರ್ಥಿಯು ಐಚ್ಛಿಕವಾಗಿ ರಸಾಯನಶಾಸ್ತ್ರ ವಿಷಯದೊಂದಿಗೆ ವಿಜ್ಞಾನದಲ್ಲಿ ಪದವಿ ಹೊಂದಿರಬೇಕು. ಗಣಕಯಂತ್ರ ಜ್ಞಾನ ಅಗತ್ಯವಾಗಿರುತ್ತದೆ. DOS, ವಿಂಡೋಸ್, ಇಂಟರ್ನೆಟ್, MS ಆಫೀಸ್ ಇತ್ಯಾದಿಗಳನ್ನು ಅವರು ಕಲ್ತಿರಬೇಕು. ಅಂತಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. 18ರಿಂದ 40 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಕಾನೂನು ಸಹಾಯಕ ಒಟ್ಟು 3 ಹುದ್ದೆಗಳಿದ್ದಾವೆ. ಅವು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿರಿಸಲಾಗಿದೆ. ಇವರು ಕೂಡ ಅಭ್ಯರ್ಥಿಯು ಪದವೀಧರರಾಗಿರಬೇಕು, ಕಾನೂನು ಪದವಿಯನ್ನು ಹೊಂದಿರಬೇಕು ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿಯನ್ನು ಪಡೆದಿರಬೇಕು. ಅಂದರೆ LLB ಅನ್ನು ಕಂಪ್ಲೀಟ್ ಮಾಡಿರಬೇಕು. ಅದಾದ ನಂತರ FDA ಒಟ್ಟು 4 ಹುದ್ದೆಗಳು ಖಾಲಿದೆ. ಅದು ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿದೆ. ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು, BA ಆಗಿರ್ಬೋದು, BCom ಆಗಿರ್ಬೋದು, BBM ಆಗಿರ್ಬೋದು, ಯಾವುದಾದ್ರೂ ಒಂದು ಡಿಗ್ರಿ ಆದವರು ಈ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅದಾದ ನಂತರ ದ್ವಿತೀಯ ದರ್ಜೆ ಸಹಾಯಕ ಒಟ್ಟು 30 ಹುದ್ದೆಗಳಿದ್ದಾವೆ. 27 ಹುದ್ದೆಗಳು ನಾನ್ ಹೈದರಾಬಾದ್ ಕರ್ನಾಟಕ, 3 ಹುದ್ದೆಗಳು ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಿರಿಸಿದ್ದಾರೆ. ಒಟ್ಟು ಟೋಟಲ್ ಆಗಿ 30 ಹುದ್ದೆಗಳು ಖಾಲಿ ಇದ್ದಾವೆ.
ಈ 30 ಹುದ್ದೆಗಳಿಗೆ PUC ಕಂಪ್ಲೀಟ್ ಆಗಿರಬೇಕು. ಯಾವುದಾದ್ರೂ ಒಂದು PUC ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ ಗಣಕಯಂತ್ರ ಜ್ಞಾನ ಅಗತ್ಯವಾಗಿರುತ್ತೆ. DOS, ವಿಂಡೋಸು, ಇಂಟರ್ನೆಟ್ಟು, MS ಆಫೀಸು ಇತ್ಯಾದಿಗಳನ್ನು ಅವರು ಕಲ್ತಿರಬೇಕು. ಒಟ್ಟು ಟೋಟಲ್ ಆಗಿ 152 ಹುದ್ದೆಗಳು ಇಲ್ಲಿ ಖಾಲಿದ್ದಾವೆ. 146 ಹುದ್ದೆಗಳು ನಾನ್ ಹೈದರಾಬಾದ್ ಕರ್ನಾಟಕ, 6 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇದ್ದಾವೆ. ಎಲ್ಲ ವಿಷಯಗಳನ್ನು ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ. ಈ ಒಂದು ನೇಮಕಾತಿ ಅತಿ ಶೀಘ್ರದಲ್ಲಿಯೇ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಎಲ್ಲರೂ ಮರಿಬೇಡಿ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ. ಎಲ್ಲರಿಗೂ ಗುಡ್ ಲಕ್.